ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ನನ್ನ ಹೆಸರು ಹೇಮಾ ಪಾಟೀಲ್ ಅಂತ. ಇವತ್ತು 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿಗಳು ಅತಿ ಮುಖ್ಯವಾದ ಘಟಕ ಇದು. ಇದರಲ್ಲಿ 4 ಅಂಕದ ಒಂದು ಪ್ರಶ್ನೆ ಎಕ್ಸಾಮಲ್ಲಿ ಕಂಪಲ್ಸರಿ ಕೇಳ್ತಾರ. ಇವತ್ತು ಒಂದು 4 ಅಂಕದ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆ. ಇದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡುತ್ತೇನೆ. ಹಾಗಾದರೆ ಪ್ರಶ್ನೆ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn = 3n² + 2n ಆಗಿದೆ. ಹಾಗಾದರೆ ಶ್ರೇಣಿಯ 8ನೇ ಪದ ಕಂಡುಹಿಡಿಯಿರಿ. ಈ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕೊಟ್ಟಿದ್ದಾರೆ. Sn = 3n² + 2n. ಅದನ್ನು ಫಸ್ಟ್ ನಾವೇನು ಮಾಡ್ಕೋಬೇಕು? Sn = 3n² + 2n ಅಂತ ಬರ್ಕೋಬೇಕು. ಹಾಗಾದರೆ ಶ್ರೇಣಿಯ 8ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು an ಕಂಡುಹಿಡಿಬೇಕು. ಈಗ ನಮಗೆ ಮೊದಲು ಇಲ್ಲೇ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ an ಕಂಡುಹಿಡಿಯಲಿಕ್ಕೆ ನಮಗೆ a ಬೆಲೆ, d ಬೆಲೆ ಮತ್ತು d ಬೆಲೆ ಬೇಕು. ಹೌದಾ? ಹಾಗಾದರೆ ನಾವೀಗ ಏನು ಮಾಡೋಣ? ಫಸ್ಟ್ ಇಲ್ಲೇ Sn = 3n² + 2n ಇದ್ದಲ್ಲಿ n ಬೆಲೆ 1 ಹಾಕೋನು, 2 ಹಾಕೋನು, 3 ಹಾಕೋನು. ಯಾಕಂದ್ರೆ ನಾವು ಇಲ್ಲೇ a1 a2 a3 ಕಂಡು ಹಿಡ್ಕೋಬೇಕಲ್ಲ. ಆದ್ದರಿಂದ ನಾವು ಫಸ್ಟ್ ಏನು ಮಾಡ್ಕೋನು? n = 1 ಆದಾಗ n ಬೆಲೆ ಇಲ್ಲಿ ಏನು ಹಾಕೋನು? S1 = Sn ಇದ್ದದ್ದು ಏನಾಗ್ತೈತಿ? S1 = 3n² + 2n ಇದ್ದಲ್ಲೇ n ಬೆಲೆ ಏನು ಹಾಕೊಳ್ಳೋನು? 1 ಹಾಕೊಳ್ಳೋನು. 3 × 1² + 2 × 1 ಏನಾಗ್ತೈತಿ? 1ರ ವರ್ಗ 1, 3 1 3 ಆಯಿತು, ಪ್ಲಸ್ 2 1 2. ಇವೆರಡು ಗುಣಾಕಾರ ಮಾಡ್ಕೋಬೇಕಿಲ್ಲೇ. 2 1 2 ಆತಂದ್ರೆ 3 + 2 5 ಆಯ್ತು. S1 = 5 ಆಗ್ತಿದೆ. ನೆಕ್ಸ್ಟ್ n = ಬೆಲೆ 2 ಹಾಕಿದಾಗ S2 = 3 ಬ್ರಾಕೆಟ್ n² ಅಂದ್ರೆ 2² 2 ಹಾಕೋದು ಬೆಲೆ n ಬೆಲೆ 2ರ ವರ್ಗ ಪ್ಲಸ್ 2 × 2 ಅಂದ್ರೆ 2n ಅಂದ್ರೆ 2 × 2 ಆಯ್ತು. 2ರ ವರ್ಗ ಎಷ್ಟಾಯ್ತು? 4 ಆಯಿತು. 3 4 12 ಆಯಿತು. 2 2 4 ಅಂದ್ರೆ 12 + 4 ಎಷ್ಟಾಯ್ತು? 16. ಇದೇನಾಯಿತು? S2 ಬೆಲೆ ಆಯಿತು. ಇನ್ನು n = 3 ಬೆಲೆಯನ್ನು ಹಾಕಿದಾಗ S3 = 3 ಬ್ರಾಕೆಟ್ 3ರ ವರ್ಗ ಪ್ಲಸ್ 2 × 3 3 ಹಾಗೆ ಇರಲಿ. ಮೊದಲು ವರ್ಗ ಮಾಡ್ಕೊಳ್ಳೋನು ಇವೆರಡು ನಂಬರ್ಸ್. 3ರ ವರ್ಗ ಅಂದರೆ 9. 9 3 27 ಆಯಿತು. 3 2 ಅಥವಾ 2 3 6. 27 + 6 ಎಷ್ಟಾಯಿತು? 33. ಇದೇನಾಯಿತು? S3 ಆಯಿತು. ಹಾಗಾದರೆ ಈಗ ನಾವು nನೇ ಪದ ಕಂಡುಹಿಡಿಬೇಕಾದಾಗ ನಾವು ಇಲ್ಲೇನು ಮಾಡ್ಕೋಬೇಕು? ಫಸ್ಟು a1 a2 a3 ಕಂಡುಹಿಡ್ಕೋಬೇಕು. ಆದ್ದರಿಂದ a1 ಏನಾಯಿತು? S1 = 5 ಆಯಿತು. ಈಗ ನಾವು 5 ಕಂಡುಹಿಡಿದುಕೊಂಡ್ವಲ್ಲ, ಅದೇನಾಯಿತು? a1 ಬೆಲೆ ಆಯಿತು. ಈಗ a2 ಹೆಂಗೆ ಕಂಡುಹಿಡಿತೀವಪ್ಪ ಅಂತಂದ್ರೆ ನಾವು ಇಲ್ಲೇ S2 ಒಳಗೆ S1 ನಾವೇನು ಮಾಡ್ತೀವಿ? ಮೈನಸ್ ಮಾಡ್ಕೋಬೇಕು. S2 - S1 ಅಂದರೆ ಇಲ್ಲಿ ಇದೇನಿದೆ? ಇದು S1 ಆಯಿತು, ಇದು S2 ಆಯಿತು, ಇದು S3 ಆಯಿತು ಬೆಲೆ. ಹೌದಾ? ಈಗ ನಾವು S2 ಒಳಗೆ S1 ಮೈನಸ್ ಮಾಡ್ಕೊಳ್ಳೋಣ. ಅಂದ್ರೆ S2 - S1 ಅಂದ್ರೆ 16ರಲ್ಲಿ 5ಅನ್ನು ಕಳೆದ್ರೆ 11 ಆಯಿತು. ನೆಕ್ಸ್ಟ್ a3 = S3 - S2 ಮಾಡ್ಕೋಬೇಕು. ಅಂದ್ರೆ 33ರಲ್ಲಿ 16ಅನ್ನು ಕಳಿಬೇಕು. 33ರಲ್ಲಿ 16ಅನ್ನು ಕಳೆದಾಗ 17 ಬಂತು. ಇದೇನಾಯಿತು? a1 ಬೆಲೆ 5, a2 ಬೆಲೆ 11, a3 ಬೆಲೆ 17. ಹಾಗಾದರೆ ನಮಗೆ ಬೇಕಾದ ಸಮಾಂತರ ಶ್ರೇಣಿ ಏನು ಬಂತೀಗ? 5, 11, 17. ಈಗ ನಾವೇನು ಮಾಡ್ಬೋದು? 8ನೇ ಪದವನ್ನು ಕಂಡುಹಿಡ್ಕೋಬಹುದು. ಅಂದರೆ ನಮಗೀಗ ಸಮಾಂತರ ಶ್ರೇಣಿ ಬೇಕಾದ ಸಮಾಂತರ ಶ್ರೇಣಿ ಬಂತಲ್ಲ. ಆದ್ದರಿಂದ 8ನೇ ಪದ ಕಂಡುಹಿಡಿಯೋ ಒಂದು ಸೂತ್ರ an = a + n - 1 ಬ್ರಾಕೆಟ್ ಕ್ಲೋಸ್ ಇಂಟು ಡಿ.
ಈಗ ಎ ಬೆಲೆ ನಮಗೆ ಗುರ್ತಿದೆ ಏನು, ಎ ಬೆಲೆ 5 ಈಸ್ ಈಕ್ವಲ್ ಟು ಡಿ ಬೆಲೆ ವ್ಯತ್ಯಾಸ ಹೆಂಗೆ ಕಂಡುಹಿಡಿತೇವೆ ನಾವು, 11ರಲ್ಲಿ 5 ಕಳಿತೀವಿ. 11ರಲ್ಲಿ 5 ಕಳೆದ್ರೆ ಎಷ್ಟು ಬಂತು, 6. ಎನ್ ಬೆಲೆ ನಮಗೂ ಇನ್ನೂ ಗುರ್ತಿಲ್ಲ, ಕ್ವಶನ್ ಮಾರ್ಕ್ ಹಾಕೀನಿ. ಆದ್ದರಿಂದ ಇಲ್ಲಿ ಸೂತ್ರದಲ್ಲಿ ಇವು ಬೆಲೆಗಳನ್ನು ಹಾಕೋಣ. ಎ ಬೆಲೆ 5 ಪ್ಲಸ್ n-1 ಹಾಗೆ ಇರಲಿ, ಡಿ ಬೆಲೆ 6 ಹಾಕೊಂಡಿನಿ. ನೆಕ್ಸ್ಟ್ 5 ಪ್ಲಸ್ n-1 ಇದು, ಈ 6 ಇಲ್ಲಿ ಗುಣಿಸೋನು ಎರಡಕ್ಕೂ. 6 ಗುಂಡ್ಲೆ n 6n ಮೈನಸ್ 6 ಗುಂಡ್ಲೆ 1 6 ಬ್ರಾಕೆಟ್ ಹೋಗ್ತದ. ಈಗ ಆದ್ದರಿಂದ an ಇಸ್ಕೊಟ್ಟು ಏನು ಬಂತು, 6n ಮೈನಸ್ 6ರಲ್ಲಿ 5 ಕಳೆದಾಗ -1 ಬಂತು. ಈಗ ನಮಗೇನು ಬಂತಪ್ಪ, ಶ್ರೇಣಿಯ 8ನೇ ಪದ ಏನು ಬಂತು, an ಇಸ್ಕೊಟ್ಟು 6n - 1 ಬಂತು. ಈಗ ಮೊದಲೇ ನಾವು ಏನು ಕಂಡುಹಿಡಿ ಅಂದಿದ್ರು ಅದನ್ನು ನಾವು ಕಂಡುಹಿಡ್ಕೊಂಡಿದ್ದೇವೆ. ಆದ್ದರಿಂದ ಇನ್ನೇನು ಮಾಡೋದು, ಬಾಕ್ಸಲ್ಲಿ ಬರೆದ್ಬಿಟ್ರೆ ಈಸಿ ಆಗ್ತದ, ಅಂದ್ರೆ ತಿಳ್ಕೊಳ್ಳೋಕ್ಕೂ ಈಸಿ ಆಗ್ತದೆ. ನೆಕ್ಸ್ಟ್ ಇನ್ನೇನು ಕೇಳಿದಾರಪ್ಪ ಕ್ವಶನಲ್ಲಿ ಅನ್ನೋದನ್ನು ಒಂಚೂರು ಕ್ವಶನ್ ನೋಡ್ಕೊಂಡ್ಬಿಡೋಣ. ಈಗ ನಾವು ಶ್ರೇಣಿಯ 8ನೇ ಪದ ಕಂಡುಹಿಡಿದ್ವಿ. ಇನ್ನು ಈ ಶ್ರೇಣಿಯಲ್ಲಿ 59 ಪದಗಳದಾವಂತ ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೇಣಿಯ ಕೊನೆ 10 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವೀಗ ಏನು ಮಾಡ್ಕೊಳ್ಳೋಣ, ಈಗ ನಾವು an ಕಂಡುಹಿಡಿದ್ವಿ, 6n - 1 ಆತ. ಇನ್ನು ನೆಕ್ಸ್ಟ್ ಶ್ರೇಣಿಯು 59 ಪದಗಳನ್ನು ಹೊಂದಿದ್ದರೆ ಕೊನೆಯ 10 ಪದಗಳ ಮೊತ್ತ ಕಂಡುಹಿಡ್ಕೊಳ್ಳೋಣ ಅಂಥೇಳಿ ಬರ್ಕೊಂಡು ಮುಂದೆ ನೋಡ್ರಿ. ಈಗ ಕೊನೆಯ 10 ಪದಗಳ ಮೊತ್ತ ಹೇಗೆ ಕಂಡುಹಿಡ್ಕೋಬೇಕು ಅಂತಂದ್ರೆ, ಇಲ್ಲಿ ನಮಗೆ ಮೊದಲ 59 ಪದಗಳ ಮೊತ್ತ, 59 ಪದಗಳದಾವಲ್ಲ, 59 ಪದಗಳ ಮೊತ್ತ ಮೈನಸ್ ಮೊದಲ 49 ಪದಗಳ ಮೊತ್ತವನ್ನು ಕಂಡುಹಿಡಿದಾಗ ನಮಗೆ ಕೊನೆ 10 ಪದಗಳ ಮೊತ್ತ ಬರ್ತೈತಿ. ಈಗ 49 ಯಾಕಂದ್ರೆ ಟೋಟಲ್ 59 ಪದಗಳದಾವ, ಅದರೊಳಗೆ 49 ಪದಗಳ ಮೊತ್ತ ಮೈನಸ್ ಮಾಡಿದ್ವಿ ಅಂತಂದ್ರೆ ನಮಗೆ ಏನು ಬರ್ತೈತಿ, ಕೊನೆ 10 ಪದಗಳ ಮೊತ್ತ ಬರ್ತೈತಿ. ಆದ್ದರಿಂದ ಮೊತ್ತ ಅಂತ ಹೇಳಿದಾಗ ಎಸ್ ಪದಗಳ ಮೊತ್ತ ಅಂತ ಹೇಳಿದಾಗ S59 - S49 ಬರ್ಕೊಂಡಾಗ ಕೊನೆ 10 ಪದಗಳ ಮೊತ್ತ ಬರ್ತದ. ಇಲ್ಲಿ ನಾವು SN ಸೂತ್ರ ಹಾಕಬೇಕು. n/2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n-1 ಇಂಟು ಡಿ. ಎ ಬೆಲೆ 5 ತಗೋಬೇಕು, ಡಿ ಬೆಲೆ 6. ಈಗಾಗಲೇ ನಾವು ಕಂಡುಹಿಡ್ಕೊಂಡೇವಲ್ಲ, ಎ ಬೆಲೆ 5 ಮತ್ತು ಡಿ ಬೆಲೆ 6. ನೋಡ್ರಿ ಇಲ್ಲೇ ಎ ಬೆಲೆ 5, ಡಿ ಬೆಲೆ 6 ಈ ಒಂದು ಸೂತ್ರದಲ್ಲಿ ಕೂಡ ಹಾಕೋಬೇಕು. ಈಗ ಸೂತ್ರ ಪ್ರಕಾರ n ಬೆಲೆ ಏನಪ್ಪ, ಇಲ್ಲೇ SN ಇದೆ ಹೌದಿಲ್ಲ, n ಬೆಲೆ 59 ಅಪಾನ್ 2 ಬ್ರಾಕೆಟ್ ಸೂತ್ರ ಪ್ರಕಾರ 2 ಇಂಟು ಎ ಅಂದ್ರೆ 5 ಹಾಕೊಳ್ಳೋದು, ಪ್ಲಸ್ n-1 ಅಂದ್ರೆ 59 - 1 ಹೋಲ್ ಬ್ರಾಕೆಟ್ ಕ್ಲೋಸ್ ಇಂಟು 6 ಅಂದರೆ ಏನಪ್ಪ ಇದು, ಡಿ ಬೆಲೆ 6 ಹಾಕೊಂಡೀನಿ ಬ್ರಾಕೆಟ್ ಕ್ಲೋಸ್ ಮೈನಸ್. ಇನ್ನು S49 ಅಂದ್ರೆ ಇದು n ಬೆಲೆ ಹೌದಿಲ್ಲ, 49 ಡಿವೈಡೆಡ್ ಬೈ 2 ಬ್ರಾಕೆಟ್ 2 ಇಂಟು 5 ಅಂದರೆ ಎ ಬೆಲೆ 2a ಪ್ಲಸ್ n-1 ಇಂಟು ಡಿ ಅಂದ್ರೆ 49 - 1 ಇಂಟು ಡಿ ಅಂದ್ರೆ 6 ಹಾಕೊಳ್ಳೋದು. ಮುಂದೆ 59/2 ಬ್ರಾಕೆಟ್ನಾಗಿಂದ ಮೊದಲು ಬಿಡಿಸ್ಕೊಳ್ಳೋಣ. 5 - 10 ಪ್ಲಸ್ 59 1 ಕಳೆದ್ರೆ 58 ಇಂಟು 6 ಮೈನಸ್ 49/2 ಹಾಗೆ ಇರಲಿ. 5 - 10 ಪ್ಲಸ್ 49 1 ಕಳೆದ್ರೆ 48 ಗುಂಡ್ಲೆ 6. ಈಗ 59/2 ಹಾಗೆ ಇರಲಿ, ಬ್ರಾಕೆಟ್ 10 ಪ್ಲಸ್ 58 6 348 ಬ್ರಾಕೆಟ್ ಕ್ಲೋಸ್ ಮೈನಸ್ 49/2 10 ಪ್ಲಸ್ 48 6 288. ಹೀಗೆ ಲೆಕ್ಕ ಬಿಡಿಸ್ತಾ ಹೋಗಬೇಕು ನಾವು. ಮುಂದೆ 59/2 348 10 ಕೂಡಿಸಿದ್ರೆ 358 ಬ್ರಾಕೆಟಲ್ಲೇ ಇರಲಿ, ಮೈನಸ್ 49/2 ಬ್ರಾಕೆಟ್ 288ರಲ್ಲಿ 10 ನಾವು ಕೂಡಿಸಿದ್ರೆ 298. ಈಗ ಕಟ್ತಾ ಹೋಗ್ತಿದ್ದ ಇದೆ ಎರಡು ಏನು ಮಾಡಬೇಕು, ಕಟ್ತಾ ಹೊಡಿಬೇಕು. ನೀನು 2 ಒಂದ್ಲೆ ಇದು ಮೇಲಿದೆ, ಆದ್ದರಿಂದ 2 ಒಂದ್ಲೆ 2 1 ಉಳಿತು 15 ಆಯ್ತು, 2 ಒಳ್ಳೆ 14 1 ಉಳಿತು 18 ಆಯ್ತು, 2
9 18. ಆದ್ದರಿಂದ 59 ಗುಂಡ್ಲೆ 179 ಆಯ್ತಿದೆ 2 ಕಡ್ತಾ ಹೊಡೆದಾಗ. ಮೈನಸ್ ಈಗ ಇವೆರಡು ಕಡ್ತಾ ಹೋಗ್ತೈತಿ. 2 1 2 1 2 2 4 8 1 ಉಳಿತು 18 ಆಯ್ತು 2 9. ಆದ್ದರಿಂದ ಮೈನಸ್ 49 ಗುಂಡ್ಲೆ 149 ಆಯಿತು. ಇವನ್ನೆರಡನ್ನು ಗುಣಾಕಾರ ಮಾಡಿದಾಗ ನಾ ಆಲ್ರೆಡಿ ಮಾಡಿದ್ದೇನೆ, ಆದ್ದರಿಂದ 10,561 ಆಯ್ತು. ಮೈನಸ್ 49 ಗುಂಡ್ಲೆ 149 ಗುಣಿಸಿದಾಗ 7,301 ಬಂತು. ಇವನ್ನೆರಡನ್ನು ಕಳೆದಾಗ ನಮಗೆ 3,260. ಇದೇನಪ್ಪ ನಮಗೆ ಕೊನೆಯ 10 ಪದಗಳ ಮೊತ್ತ ಬಂತು. ಆದ್ದರಿಂದ ಇದನ್ನು ಕೂಡ ಏನು ಮಾಡಬೇಕು, ಬ್ರ್ಯಾಕೆಟಲ್ಲಿ ಬರ್ಕೊಳ್ಬೇಕು. ಈ ರೀತಿ ನಾವು ಸಮಾಂತರ ಶ್ರೇಣಿಯಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೊಟ್ಟಾಗ ಮೊದಲು ಪ್ರಶ್ನೆಯನ್ನು ಅರ್ಥೈಸ್ಕೊಂಡು ಆಮೇಲೆ ನಾವು ಲೆಕ್ಕ ಮಾಡ್ತಾ ಹೋಗಬೇಕು. ಹಾಗಾದರೆ ಈ ಲೆಕ್ಕ ತಿಳಿತು ಅಂತ ಅನ್ಕೊತೀನಿ. ಮತ್ತು ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ.